ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ ಹೋದ್ವಾರ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಸ್ ಮೂವ್ ಆಗ್ತಿದ್ರಿಂದ ನೋಡಿ ಅದಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಹಾಗೆ ನೋಡೋದಕ್ಕೆ. ಕತ್ಲಿದ್ದರಿಂದ ಲೈಟಿಂಗ್ ತುಂಬ ಚೆನ್ನಾಗಿತ್ತು ಮಾದೇಶ್ವರನ ಬೆಟ್ಟದಲ್ಲಿ. ಸೊ ನಾನು ಹೊರಟಿದ್ದು 8:15 ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟ್ ಬಸ್ಸಸ್ ಇದೆ. ಶನಿವಾರ ಹೋಗಿದ್ದು ನಾನು. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 1:30 ಆಗಿತ್ತು. ತುಂಬ ಜನ ಇದ್ದರು ಆ್ಯಕ್ಚುಲಿ. ಕಾರ್ತಿಕ ಆಗೋದ್ರೂ ಬಟ್ ಜನ ಇದ್ದರು. ನೋಡಿ ಇದೆ ದೇವಸ್ಥಾನ. ನಾನು 1:30ಗೆ ರೀಚ್ ಆದೆ. 2:30 ಅಷ್ಟರಲ್ಲಿ ನಾವಲ್ಲಿ ಸ್ನಾನ ಮುಗಿಸ್ಕೊಂಡ್ವಿ. ಇಲ್ಲಿ ಕೂಡ ಕೆಲವರು ಸ್ನಾನ ಮಾಡ್ತಿದ್ರು, ಬಟ್ ಹರಿತಿರೋ ನೀರು ಇಲ್ದಿದ್ರಿಂದ ನಾವು ಬೇರೆ ಕಡೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಪೂಜೆ ಸಾಮಾನು ಕೂಡ ತೊಗೊಂಡ್ವಿ. ಅಂಗಡಿಗಳಲ್ಲಿ ರೆಗ್ಯುಲರಾಗಿ ಅದು ಸಿಗುತ್ತೆ. ಇದು ನಂದಿ. ಆ್ಯಂಡ್ ತುಂಬ ಜನ ಅಲ್ಲೇ ಇನ್ನೂ ಇಲ್ಲಿ ಮಲಗಿದ್ರು. ಇದಲ್ಲಿ ವ್ಯವಸ್ಥೆ ಇತ್ತು ಅವರಿಗೆ ಮಲಗೋಕ್ಕೆ. ಅಂದರೆ ನೋಡಿ ಇಲ್ಲೆಲ್ಲ ಹಾಗೆ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ಸೊ ಇವರೆಲ್ಲ ಬೆಳಗ್ಗೆ ದರ್ಶನ ಮಾಡ್ಕೊತಾರೆ. ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ಬೇಗ ಕೂಡ ದರ್ಶನ ಆಯಿತು. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ 3:15ಕ್ಕೆ ನಾವು ನಿಂತ್ಕೊಂಡಿದ್ವಿ ಲೈನಲ್ಲಿ. ಒಳಗಡೆ ಆ್ಯಕ್ಚುಲಿ ನಾವು ರೆಕಾರ್ಡ್ ಮಾಡ್ಕೊಳೋ ಹಾಗಿಲ್ಲ. ಸೊ ಹಾಗಾಗಿ ಯಾವುದು ವಿಡಿಯೋಸ್ ನಾನಲ್ಲಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬೈ 4:15 ಅಷ್ಟರಲ್ಲಿ ನಮ್ಮ ದರ್ಶನ ಆಗೋಗಿತ್ತು ಬೆಳಗಿನ ಜಾವ. ಬಿಕಾಸ್ 5 ಗಂಟೆಯಿಂದ 6 ಗಂಟೆವರೆಗೂ ಅಲ್ಲಿ ಅಲಂಕಾರ ಮಾಡ್ತಾರೆ. ಸೊ ದರ್ಶನಕ್ಕೆ ಅವಕಾಶ ಇಲ್ಲ. ಆಲ್ಮೋಸ್ಟ್ 3:45ಗೆ ನಮಗೆ ಒಳಗಡೆ ಬಿಟ್ಟರು ಅನಿಸುತ್ತೆ. 5 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದಮೇಲೆ 1 hour ಇರೋದಿಲ್ಲ, 6 ಗಂಟೆ ಮೇಲೇ. ಬಟ್ ಕೆಲವು ಜನ ಇದ್ದರು ಆ್ಯಕ್ಚುಲಿ ನಾವು ಹೋದಾಗ್ಲೂ. ತುಂಬ ಬೇಗ ದರ್ಶನ ಮುಗಿದೋಯ್ತು ನಮ್ಮದು. ತುಂಬ ಖುಷಿ ಆಯಿತು ಅಷ್ಟು ಬೇಗ ಮುಗ್ದಿದ್ದಕ್ಕೆ. ಸೊ ಅಷ್ಟು ಬೆಳಗಿನ ಜಾವನೂ ಬಹಳಷ್ಟು ಜನ ಇದ್ದರು. ಇದು ನಂದಿ ಬಸವೇಶ್ವರ ಸನ್ನಿಧಿ ಇದು. ಸೊ ಇಲ್ಲೂ ಮೇಲ್ಗಡೆ ಹೋಗಿದ್ವಿ. ಸೊ ಇಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರು ರಾತ್ರಿ ಹೊತ್ತು ಕೂಡ ಹೋಗ್ಬೋದು, ಡೈರೆಕ್ಟ್ ಬಸ್ ಇರೋದ್ರಿಂದ. ಅಲ್ಲಿಂದ ಕೂಡ ಬಹಳಷ್ಟು ಬಸ್ಗಳಿದೆ. ಬೆಂಗಳೂರಿಗೆ ಅಥವಾ ಮೈಸೂರಿಗೆ, ಬೇರೆ ಬೇರೆ ಊರುಗಳಿಗೆಲ್ಲ ತುಂಬ ಬಸ್ಗಳು ಅವೈಲೇಬಲ್ ಇದೆ. ಎಷ್ಟು ಜನ ಇದ್ದಾರೆ ನೀವೇ ನೋಡಿ. ನಾವು ಹೋದಾಗ ಅಭಿಷೇಕ ನಡೀತಿತ್ತು, ಕಂಪ್ಲೀಟ್ ಅಲಂಕಾರ ಆಗಿರಲಿಲ್ಲ. ಅಲಂಕಾರ ನೋಡಬೇಕು ಅಂದರೆ 6 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಮೊದಲನೇ ಸಲ ಆ್ಯಕ್ಚುಲಿ ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು. ನಾವು ಬೆಳಗಿನ ಜಾವ ಅಲ್ಲಿ ಹೋದಾಗ ಆ್ಯಕ್ಚುಲಿ ರೂಮ್ಸ್ನ ನಾವು ತೊಗೊಂಡಿರಲಿಲ್ಲ. ರೂಮ್ಸ್ ತೊಗೊಂಡು ಕೂಡ ಇರ್ಬೋದು, ಬಟ್ ಅಲ್ಲಿ ಸ್ನಾನಕ್ಕೆ ಬಹಳಷ್ಟು ಕಡೆ ವ್ಯವಸ್ಥೆ ಇದೆ. ಐ ಥಿಂಕ್ 40 ರೂಪೀಸ್ ಪೇ ಮಾಡಬೇಕು ನಾವು. ಸೊ ದ್ಯಾಟ್ ಬಿಸಿನೀರು ಕೊಡ್ತಾರೆ. ಸೊ ನಾವು ಅಲ್ಲೇ ಸ್ನಾನ ಮುಗಿಸ್ಕೊಂಡು ಡೈರೆಕ್ಟಾಗಿ ಕೂಡ ದರ್ಶನಕ್ಕೆ ಬರ್ಬೋದು. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ವೀಕೆಂಡ್ಸ್ ಹೋಗೋರು ಬೆಂಗಳೂರಿಂದ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟ್ ಬಸ್ ಇದೆ. ಸೊ ಆರಾಮಾಗಿ ಹೋಗ್ಬೋದು. ದರ್ಶನ ತುಂಬ ಬೇಗ ಮುಗ್ದಿದ್ದರಿಂದ ಬೆಳಗಿನ ಜಾವ 6 ಗಂಟೆಗೆ ಅಲ್ಲೇ ಇರೋ ಮಠಕ್ಕೆ ಹೋಗಿದ್ವಿ. ನೋಡಿ ಅಲ್ಲೂ ಕೂಡ ಇನ್ನೂ ಪೂಜೆ ನಡೀತಾ ಇತ್ತು. ಸೊ ಅಲ್ಲೆಲ್ಲ ಆದಷ್ಟು ಪುಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಟ್ರೈ ಮಾಡಿದೆ ನಾನು. ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗಿದ್ದರಿಂದ ನನಗಂತೂ ತುಂಬ ಖುಷಿ ಆಯಿತು. ಬಹಳಷ್ಟು ಜನ ಆಲ್ರೆಡಿ ಹೋಗಿರ್ತೀರ. ಸೊ ಬೆಳಗಿನ ಜಾವ ಅಷ್ಟೊತ್ತಿಗೆ ದರ್ಶನ ಆಗಿದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಬಿಕಾಸ್ 2ನೇ ಸಲ ಬೇಕಾದರೂ ಹೋಗ್ಬೋದಿತ್ತು, ಬಟ್ ತುಂಬ ದೊಡ್ಡ ಕ್ಯೂ ಇತ್ತು ಅಷ್ಟರಲ್ಲಿ, ವೀಕೆಂಡ್ ಆಗಿದ್ದರಿಂದ. ಸೊ ಇದೆಲ್ಲ ಮಠದಲ್ಲಿ ಇದ್ದಿದ್ದು ನೋಡಿ. 6 ಗಂಟೆ 3 ನಿಮಿಷಕ್ಕೆ ಆಲ್ರೆಡಿ ನಾವು ಅಲ್ಲಿದ್ವಿ. ತುಂಬಾ ಪ್ರಶಾಂತವಾಗಿತ್ತು. ದರ್ಶನ ಅಂತೂ ಆರಾಮಾಗಾಯಿತು. ದೇವಸ್ಥಾನ ನೋಡಿ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನಿ ನನಗೆ ಗೊತ್ತಿಲ್ಲ, ಬಟ್ ನೀವು ಯಾರು ಪ್ಲ್ಯಾನ್ ಮಾಡ್ತೀರಿ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ. ತುಂಬ ಒಳ್ಳೆಯ ಕ್ಷೇತ್ರ ಇದು. ಸೊ ಇಲ್ಲಿ ಮುಹೂರ್ತದ ಕಂಬ ಅಂತ ಇದು ಇಲ್ಲಿ ನೋಡಿ, ಜಾಲಿ ಮರದ್ದು. ಸೊ ಅಲ್ಲೇ ಪಕ್ಕ ನೋಡಿ ಒಳಕಲ್ಲಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ಆ್ಯಕ್ಚುಲಿ ಕೈ ಮುಂದೆ ಇಟ್ಟು ಏನಾದ್ರು ಬೇಡ್ಕೊಂಡ್ರೆ ಅವಿಶ್ ಆಗುತ್ತೆ ಅನ್ನೋದಾದರೆ ಕೈ ಮುಂದೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಯಾರ್ಯಾರು ಹೋಗಿದ್ದೀರಾ ಆ್ಯಂಡ್ ಇದನ್ನು ಯಾರ್ಯಾರು ಟ್ರೈ ಮಾಡಿದ್ದೀರಾ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ಸೊ ಹೊರಗೆ ಬರೋಷ್ಟೊತ್ತಿಗೆ ನೋಡಿ ಇಷ್ಟೊತ್ತು ಆಗಿತ್ತು, ತುಂಬ ಬೆಳಕಾಗಿತ್ತು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.